ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಆರಾಮಿದ್ದೀವ್ರಿ. ಇವತ್ತು ಹೆಲ್ತ್ ಸ್ವಲ್ಪ ಪರವಾಗಿಲ್ಲರಿ ಫ್ರೆಂಡ್ಸ, ಓಕೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಎಲ್ಲಿಗೆ ಹೊರಟಿದ್ದೀವಪ್ಪ ಅಂತಂದ್ರೆ, ಮನೆ ಕೆಲಸ ಎಲ್ಲ ಮುಗ್ದಿತ್ರಿ. ಮಕ್ಕಳು ಶಾಲೆಲಿಂತ ಬಂದರು, ಅವರನ್ನು ಕರ್ಕೊಂಡು ಇವಾಗ ರಿಕ್ಷಾ ಮಾಡಿಕೊಂಡು ಎಲ್ಲಿಗೆ ಹೊರಟಿದ್ದೀವಪ್ಪ ಅಂದ್ರೆ, ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಭಾಳನೇ ಖುಷಿ ಅಂತ ಅನ್ಸಕತ್ತದ ನೋಡ್ರಿ. ಇವರಿಬ್ಬರು ಕೂಡ ರೆಡಿ ಆಗಿದ್ದಾರೆ. ಬಂದ ತಕ್ಷಣ ಫ್ರೆಶ್ ಆಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಮತ್ತು ಊಟ ಮಾಡಿಸ್ಬೇಕಂದೇನ್ರಿ. ಮತ್ತು ಮುಂದೆ ಬೇರೆ ಕೆಲಸ ಇತ್ತು, ಹಾಗಾಗಿ ಮತ್ತು ಹೋಗಿ ಬಂದ್ರಾಯಿತು ಅಂತ ಹೇಳಿ ಗಡಿಬಿಡಿ ಒಳಗನೆ ಹೊರಟಿದ್ದೀವಿ. ಬರ್ರಿ ನಮ್ಮ ಜೊತೆನ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಕೊನೆಯವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಮಾಮಾ, ಏ ಮಾಮಾ, ಆರಾಮ್ರಿ? ನಿಮ್ಮ ಊರನ್ನ ಹೆಣ್ಮಗಳು ನೀವು ಕುನ್ನಾಡಲ್ಲ ಅಂದ್ರೆ ಹೆಂಗ? ಸಸಿ ಇದ್ ಬೆಲ್ಲ ಹತ್ತಿ ಬಂದಿ ನೋಡಮ್ಮ. ಆರಾಮ? ಅದಕ್ಕೆ ಎಲ್ಲರೂ ಬೇರೆ ಅಂದೆ, ಮತ್ತೆ ಯಾರು ಅಲ್ಲ. ನನ್ನ ಹಂಗ ಜೀವ ಸಮಾಧಾನ ಆಗಲಿಲ್ಲ. ಇದ್ರೆ ಏನಾಕಿತ್ತು, ನಮ್ಮ ಮನೆ ಜಾಗ ಇಡಿಸ್ತಿತ್ತ ಅಷ್ಟ್ ಮಂದಿಗೆ. ಇರ್ಲಕ್ಕ ಏನ್ ಹಾಕಿ ನೀರ ಕುಡ್ದು ಹಾಕಿದಿಲ್ಲ ನಮ್ಮ ಮನೆಗ ಇರ್ಲಕ್ಕ. ಹಾ, ರೇಷ್ಮೆ ತಂದು ಮದ್ದಾಗ ಇರ್ತದ ಪ್ರಸಾದ. ಅದಕ್ಕೆ ಬರ್ರಿ ನೀವ, ನಾವ್ ಗುಡಿಯಾಗ ಬರಂಗಿಲ್ಲ ಅಂತಂದೆ. ಮತ್ ನಾನೇ ಹೊರ ನಿಂತೆ, ಹುಡುಗರು ಹೋಗ್ಯಾರ ಬಂದ್ರಲ್ಲ. ಇಲ್ಲೇ ಆರಾಮದ್ರಿ ಇಲ್ವಮ್ಮ? ದೂರ ಇಲ್ಲ ಮನೆ, ಇಲ್ಲೇ ಸಮೀಪ ಅದ. ಈಗ ಮತ್ತೆ ಎಲ್ಲಿ ಹೋಗೋದು ಮುಂದೆ? ಚರ್ಚನ್ನಾಗ ಬಾಕಸ್ ಮಂದಿ ಬಂದಿರಪ್ಪ ಊರನವ್ರ ಹೊಸರು. ಹಾ ಬಂದ್ರಲ್ರಿ ನಮ್ಮ ಅತ್ತೆಯವರು, ದಡಮ್ಮವರು, ಮಾಮರು. ಏನೇವ ನೀವು ಹಿಂಗೆ ಮಾಡಿದ್ರಿ ಹೆಂಗೆ ಅಂತೀನಿ ಊರಾಗ ಬಂದ. ಆರಾಮ ಮಾಮಮ್ಮ? ಆರಾಮಂದಿ ನೋಡಮ್ಮ. ಹೊಸರು ಆರಾಮಂದಿರಿ? ಆರಾಮ ಅಕ್ಕ? ಹಾ ಆರಾಮ್ ನೋಡ್ರಿ. ನನ್ನ ಮಕ್ಳು ಬಂದಿದ್ದು ಒಳಗ, ನಿಮ್ಮನ್ನ ನೋಡಿದ್ರೆ ಇಲ್ಲ ಅವರು ಇಲ್ಲಿ. ಹ್ಞೂ ಆರಾಮದಿ ನೋಡ್ರಿ ದೊಡ್ಡಮ್ಮ. ನೋಡ್ರಿ ಅಲ್ಲಿ ಹಾಕೊಂಡ್ರ ನೋಡ್ರಿ. ಭಾಳನೇ ಖುಷಿ ಆಯಿತು ಭೇಟಿಯಾಗಿ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ರೀ. ಅನ್ಸಮ್ಮತ್ತಿನ ನೋಡಿರ್ತೀರಿ. ನಮ್ಮ ಕ್ಲೋಸ್ ಫ್ರೆಂಡ ಸವಿತಾ, ಅವರ ತಾಯಿಯವರು, ಮತ್ತು ಹಂಗೆ ಪಮ್ಮಕ್ಕ ಅಂತೇಳಿ ಅವರು ಯೂಟ್ಯೂಬ್ ಮಾಡ್ತಿದ್ರು. ಬಟ್ ಇವಾಗ ಯಾಕೋ ವಿಡಿಯೋ ಆಗ್ತಾಯಿಲ್ಲ. ಸೊ ಮತ್ತು ನಮ್ಮ ನೀಲಮ್ಮಕ್ಕರು, ಅವ್ರ ಅಕ್ಕವರು, ಭಾಳ ಜನ ಬಂದಿದ್ದರು ಫ್ರೆಂಡ್ಸ್. ಹಂಗೆ ಎಣ್ಣೆ ಒಡಗೇರಿಯರು. ನಮ್ಮೂರು ಸೈಡ್ ಅಂದ್ರೆ ನಮಗೊಂದು ಹೆಮ್ಮೆ, ನಮ್ಮ ತವ್ರ ಊರನ್ನಂದ್ರೆ ಅದೊಂದು ಖುಷಿನೇ ಬೇರೆ ಇರ್ತೈತಿ. ಅವ್ರ ಜೊತೆಗೆ ಒಂದು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ತಾ ಇಲ್ಲೇ ಕೂತಿದ್ದೀವಿ ನೋಡ್ರಿ ದೇವಸ್ಥಾನದಾಗ. ನಾನು ದೇವಸ್ಥಾನದ ಒಳಗಡೆ ಹೋಗೋ ಹಾಗಿರಲಿಲ್ಲ. ಸೊ ಹಾಗಾಗಿ ನಾನು ಹೊರಗಡೆನೇ ವೇಟ್ ಮಾಡ್ತಾ ಇದ್ದೆ. ಕಡ್ಲೆ ಬರ್ರಿ. ಬಾ ಕಡ್ಲೆ ನಾವು ಒಬ್ಬೊಬ್ಬರ ಬಂದಿರ್ತೀವಲ್ಲ ಅವ ಮನೆಗೆ
ಭಾಳಷ್ಟು ಜನ ಬಂದಿದ್ದರು ನೋಡ್ರಿ, ಹಂಗಾಗಿ ಮನೆಗೆ ಬರೇನೆ ಅಂತಂದೆ. ಬಟ್ ಆಗಲಿಲ್ಲ, ಭಾಳಕಸ್ ಮಂದಿ ಇದೀವೋ, ಬೇಡ ಇರ್ಲಿ ಬಿಡು, ನೆಕ್ಸ್ಟ್ ಟೈಮ್ ಯಾವಾಗಾರ ನಾವು ಬಂದಾಗ ಬರ್ತೇವೆ ಅಂತ ಹೇಳ್ತಾಯಿದ್ರು. ಎಲ್ಲರೂ ಫ್ಯಾಮಿಲಿಯರೇ ಆಗ್ಬೇಕ್ರಿ. ಎಣ್ಣೆ ಹುಡುಗಿಯರು ಅಷ್ಟು ಪರಿಚಯ ಇಲ್ಲ ನನಗೆ, ಬಟ್ ಅಲ್ಲೊಬ್ರು ಇಬ್ಬರು ಮೂವರು ಪರಿಚಯ ಇದ್ದರು. ಅವ್ರ ಜೊತೆಗೆ ಮಾತಾಡ್ಸಿದೆ. ನಮ್ಮ ಮಾಮಗಳಾಗಬೇಕು, ಅತ್ತಿ ಎಲ್ಲ ಸೋದರ ಮಾಮನ ಮಗ, ಸೊಸಿ, ಇನ್ನೊಬ್ರು ಅನ್ಸಮತ್ತಿ, ಪರಮಪ್ಪ ಮಾಮ ಇದೆಲ್ಲ ಪರಿಚಯ ಇದ್ದವ್ರು ಅದಾರೆ. ಅವ್ರ ಹೆಸರು ಅಷ್ಟು ಗೊತ್ತಿಲ್ಲ. 3 ಗಾಡಿ ಜನ ನೋಡ್ರಿ ಫ್ರೆಂಡ್ಸ್. ನಮ್ಮೂರು ಸೀಮೆ ಕಡಲ್ದವರು, ಒಡಿಗೇರಿ ಎಣ್ಣೆ ಒಡಿಗೆದವರು, ನಮ್ಮ ಊರನವರೇ ಆದಂಥ ಇವರೆಲ್ಲ ಅತ್ತಿಯರು ಅವರೆಲ್ಲರೂ ನೋಡಿ ನನಗೂ ಭಾಳ ಖುಷಿ ಆಯಿತು. ಬಟ್ ಮನೆಗೆ ಬಂದಿದ್ರೆ ಇನ್ನೂ ಖುಷಿ ಅಂತ ಅನ್ನಿಸ್ತಿತ್ತು. ಬಟ್ ಅವಕಾಶ ಅಷ್ಟಾಗಲಿಲ್ಲ, ಹಾಗಾಗಿ ನಾನು ಹೋಗಿ ಸಮಾಧಾನ ಆಗಲಿಲ್ಲ ರೀ ಫ್ರೆಂಡ್ಸ. ಹೆಲ್ತ್ನೂ ಸರಿ ಇರಲಿಲ್ಲ. ಬಟ್ ನಮ್ಮೂರನ್ನವ್ರು ಬಂದಿದ್ದಾರಲ್ಲಪ್ಪ, ಅಲ್ಲಿಂದ ಇಲ್ಲಿ ತನಕ ಬಂದಾರ, ಹೋಗಿ ಭೇಟಿ ಆದ್ರೆ ಅದೊಂದು ಖುಷಿನೇ ಬೇರೆ ಅಂತೇಳಿ ಮತ್ತು ನಾನು ಹೋಗಿ ಭೇಟಿ ಆದೆ ನೋಡ್ರಿ. ಅಲ್ಲೇ ಹೊರಗಡೆ ನಿಂತು ಭೇಟಿ ಆದೆ. ಮತ್ತು ಅಲ್ಲೇ ಜ್ಯೂಸ್ ಆದರೂ ಅದು ಕುಡಿಸಿ ಕಳಿಸಿದ್ರೆ ಆಯ್ತಂತ, ಹೋಗೋಣ ನಡೀರಿ ಅಂತಂದೆ. ಕಬ್ಬಿನ ಜ್ಯೂಸ್ ಅದೆಲ್ಲ ಕುಡಿಯೋದಕ್ಕೆ ಬೇಡ ಸುಮ್ಮನೆ ನಿಂಗೆ ಹೈರಾಣ, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇವ ಅಷ್ಟೇ, ಭೇಟಿ ಅದಲ್ಲ ಅದು ಸಂತೋಷ ಅಂತ ಹೇಳ್ತಾಯಿದ್ರು. ನನಗೂ ಭಾಳನೇ ಖುಷಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಮನೆಗೆ ಬಂದಿಲ್ಲ ಅನ್ನೋದು ಒಂಚೂರು ಬೇಜಾರಿತ್ತು. ಇವರು ಎಣ್ಣೆ ಒಡಿಗೇರಿ ಇವ್ರು ನೋಡ್ರಿ ಫ್ರೆಂಡ್ಸ್, ಅದೇ ಹೇಳಿದ್ನೆಲ್ಲ ಪರಿಚಯ ಇದ್ರು ಒಂದು ಸ್ವಲ್ಪ ಜನ ಅಂತೇಳಿ. ಇವ್ರ ಮಗನೇ ನಮ್ಮ ಮೊದಲ ಮನೆಯೊಳಗೆ ಕಾಲೇಜ್ ಡೇಸ್ದಾಗ ನಮ್ಮ ಮನೆಗೇ 4-5 ಜನ ಹುಡುಗರು ಬಾಡಿಗೆ ಇದ್ದರಿ ಮನೆಯೊಳಗೆ, ಹಾಗಾಗಿ ಪರಿಚಯ ನೋಡ್ರಿ ಫ್ರೆಂಡ್ಸ. ಸೊ ಇವಾಗ ಅವ್ರು ಪೊಲೀಸ್ ಆಫೀಸರ್ ಆಗಿದ್ದಾರೆ. ನಮ್ಮ ಮನೆ ಬಾಡಿಗೆ ಇದ್ದೋಗಿದ್ರು ಮಲ್ಲಯ್ಯಣ್ಣ ಅಂತೇಳಿ ಐಗಳ ಪಕ್ಕಿ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಇದ್ದೆ ನಾನು. ಅದೇ ಗಾಡ್ಯಾಗ ನಮ್ಮ ದೊಡ್ಡ ಮಾಮ ಅವ್ರು ಕುಂತಿದ್ರು, ಸಂಗಪ್ಪಂಬರ್ ಅಂತೇಳಿ. ಇವರೆಲ್ಲ ಕುಂಭಮೇಳಕ್ಕೆ, ಅಯೋಧ್ಯಕ್ಕೆ ಮತ್ತು ಬೇರೆ ಕಡೆ ಎಲ್ಲ ಹಿಂಗೆ ಪ್ರವಾಸಕ್ಕೆ ಹೋಗಿ ಬಂದಿದ್ದರು. ಹೋಗ್ತಾ ಸೊಲ್ಲಾಪುರದೊಳಗೆ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿಯಾಗಿ ಹೋಗೋರಿದ್ರು, ಹಾಗಾಗಿ ಬಂದಿದ್ದರು ನೋಡ್ರಿ. ಲಗ್ನ ಮಾಡಿ ಬರ್ತೀವಿ. ಯಾವ ಲಗ್ನ ನಿಮ್ಮ ಮನೆ ಅಂತ ಜಾಗನೇ ಇದ್ರೆ ಮನೆ ಬಲ್ಲಿ ಏನು ರೇಟ್ ಮಾಡಿ घेतले चालले ಯಾಕೋ ನೋಡ್ರಿ, ಅದೇನೋ ತವ್ರ ಮನೆ ಹಂಬಲ ಆಗಿದ್ದಕ್ಕಾಯ್ತು, ನಮ್ಮ 3 ಜನ ಬಿಟ್ಟು ಹೊರಟ್ರು ಅನ್ನಂಗೆ ಆಯ್ತು. ಬರುವಾಗ ಎಲ್ಲರನ್ನ ಭೇಟಿಯಾಗಿ ನನ್ನ ಖುಷಿ ಇತ್ತು ನೋಡ್ರಿ. ಅವರೆಲ್ಲರೂ ಹೋದ್ಮ್ಯಾಗ ಒಂಥರ ಏನೋ ಅಳು ಬರೋ ಥರನೇ ಅಂತ ಅನ್ಸಕತ್ತಿಬಿಟ್ಟಿತ್ತು. ಮತ್ತು ಹಾಗೆ ಬಂದು ಹಂಗೆ ಹೋದ್ರಲ್ಲ ಅಂತ ನನಗೂ ಫೀಲ್ ಅಂತ ಅನ್ಸಕತ್ತಿತ್ತು. ಮತ್ತು ಮಕ್ಕಳು ಮಮ್ಮಿ ನಮಗೂ ಕಬ್ಬಿನ ಜ್ಯೂಸ್ ಕುಡಿಸ್ತೇನ ಅಂತ ಕೇಳ್ತಾಯಿದ್ರು. ಹಾಗಾಗಿ ಮತ್ತು ಅವ್ರ ಸಂಬಂಧ ಇಲ್ಲಿ ಬಂದು ಕೂತೆ ನೋಡ್ರಿ. ಮೊದಲು ಮಾಡಿರೋಂಥ ಹಾಲಿದ್ದು ಫ್ರೆಂಡ್ಸ,
ಆಮೇಲೆ ಅವು ಬ್ಯಾಡ್ರಿ ಫ್ರೆಶ್ ಆಗಿನೇ ಮಾಡಿಕೊಡ್ರಿ ಅಂತ ಅಂದೆ. ಮತ್ತು 3 ಗ್ಲಾಸ್ ನೋಡಿರಿ, ನಾನು ಹಾಫ್ ಹೇಳಿದ್ದೆ ಬಟ್ ಅವರು ಫುಲ್ಲನ್ನೇ ಮಾಡಿಕೊಟ್ರು. ಮತ್ತು ಇರಲಿ ಮಕ್ಕಳಿಗೂ ಭಾಳ ದಿವ್ಸದ ಮ್ಯಾಗ ಕುಡಿಕತ್ತಿದ್ದೀವಿ ಇರಲಿ ಅಂತೇಳಿ ತೊಗೊಂಡಿದ್ದೀವಿ ನೋಡಿರಿ ಫ್ರೆಂಡ್ಸ. ಪಿಲ್ಲು ಅಂತೂ ಮಸ್ತ್ ಎಂಜಾಯ್ ಮಾಡ್ಕೊಂಡು ಕುಡ್ದ. ಅವನಿಗೆ ಈ ಥರ ಕೋಲ್ಡ್ ಪಾನೀಯಗಳು ಭಾಳ ಇಷ್ಟ ಆಗ್ತವೆ. ಸ್ನೇಹಾಗಷ್ಟು ಕುಡಿತಾಳ್ರಿ, ಅಷ್ಟು ಲೈಕ್ ಮಾಡಲ್ಲ ಪಿಲ್ಲುನ ಅಷ್ಟು. ಮಕ್ಕಳು ಖುಷಿ ನೋಡಿ ನನಗೂ ಒಂಥರ ಆರಾಮಂತ ಅನ್ನಿಸ್ತಾ ಇತ್ತು. ಇವಾಗ 3 ಜನರು ಕಬ್ಬಿನ ಹಾಲನ್ನು ಕುಡಿತೀವಿ ನೋಡ್ರಿ. ಮತ್ತು ನಾನು ಹೋಗಲಿಲ್ಲ ರೀ ಒಳಗಡೆ. ಸ್ನೇಹ ಮತ್ತು ಅದೆಲ್ಲ ನಮಸ್ಕಾರ ಮಾಡಿದ್ರು ನೋಡ್ರಿ. ಗಡಿಬಿಡಿ ಒಳಗೆ ಹಾಗೆ ಸ್ಲಿಪ್ಪರ್ ಅಲ್ಲೇ ಮರ್ತು ಬಿಟ್ಟು ಬಂದಿದ್ದಳು. ಮತ್ತು ಅವರೆಲ್ಲರೂ ಊರಿಗೆ ಹೋದಾದ್ಮ್ಯಾಗ ಮತ್ತು ಕಬ್ಬಿನ ಜ್ಯೂಸ್ ಕುಡಿದು ಮತ್ತು ಇಲ್ಲೇ ಗೇಟ್ ಹತ್ರನೇ ಗೇಟ್ ಬಾಜುಕ್ಕೆ ಕುಂತಿದ್ವಿ ನೋಡ್ರಿ. ಎಲ್ಲ ಗ್ರೀನರಿ ಹಾಕ್ಯಾರ, ಸ್ವಲ್ಪ ನೀರನ್ನು ಕೂಡ ಇಲ್ಲೆಲ್ಲ ಬಿಡ್ತಾರೆ ನೋಡ್ರಿ ಫ್ರೆಂಡ್ಸ್. ಇದು ಆರ್ಟಿಫಿಷಿಯಲ್, ಒರಿಜಿನ್ ಏನಿಲ್ಲ. ಬಟ್ ಆದ್ರೂ ಒಂಥರ ತಂಪಂತ ಅನ್ನಿಸ್ತದೆ ರೀ. ಮ್ಯಾಗ ಈ ಥರ ಎಲ್ಲ ಛತ್ ಹಾಕಿದ್ದಾರೆ ನೋಡ್ರಿ. ಹಾಗಾಗಿ ಮತ್ತು ಸ್ನೇಹ ಚಪ್ಪಲಿ ಸ್ಲಿಪ್ಪರ್ ತೊಗೊಳೋದಕ್ಕೆ ಬಂದು ನೋಡ್ರಿ. ಆ ಟೈಮ್ದಾಗ ಇಲ್ಲೊಂದು ಸ್ವಲ್ಪ ಹೊತ್ತು ಕುಂತೀವಿ. ಸಿಕ್ಕಾಪಟ್ಟೆ ಬಿಸಿಲು ರೀ ಫ್ರೆಂಡ್ಸ. ಅವರು ಶಾಲೆಯಿಂದ ಬಂದ ತಕ್ಷಣವೇ ಹಂಗೆ ಈ ಕಡೆ ಕರ್ಕೊಂಬಂದೆ ಫ್ರೆಶ್ ಆದ್ಮ್ಯಾಗ. ಸೊ ಅಲ್ಲೊಂದು ಸ್ವಲ್ಪ ಜ್ಯೂಸ್ ಕುಡ್ದಾದ್ಮ್ಯಾಗ ಹಂಗೆ ಬಿಸಿಲಾಗ ಹೋಗೋದು ಬೇಡ ಅಂತೇಳಿ ಇಲ್ಲೇ ಕೂತ್ಕೊಂಡಿದ್ದೀವಿ ನೋಡ್ರಿ ಫ್ರೆಂಡ್ಸ. ಇಲ್ಲೇ ಆರಾಮ್ಸೆ ಅಂತ ಅನ್ಸತ್ತಿತ್ತು. ನಮ್ಮ ಮನೆ ಎದುರುಗಡೆನೇ ಒಂದು ವಾಡೆ ಐತ್ರಿ. ಅವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದರು. ಹಾಗಾಗಿ ಅವರು ಇದ್ರಲ್ಲ ಸ್ವಲ್ಪ ಟೈಮ್ ಪಾಸ್ ಆಗಕತ್ತಿತ್ತು. ಅವ್ರ ಜೊತೆಗೆ ಒಂಚೂರು ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡ್ರಿ ಫ್ರೆಂಡ್ಸ್. ನಾನು ತೊಡ್ದಂಗಿಂದು ನಮ್ಮ ಆಯಿಂದು ನಮ್ಮ ಫ್ರೆಂಡ್ ಆಯಿ ಬಂದಿದ್ಲಿ ಫ್ರೆಂಡ್ಸ್. ಸಿದ್ದರಾಮೇಶ್ವರಕ್ಕೆ ಬಂದೀವಿ ನೋಡ್ರಿ. ಅವರು ಇಲ್ಲಿ ಸಿದ್ದರಾಮೇಶ್ವರ ಗುಡಿಯಾಗ ಬಂದಿದ್ರು. ಅವ್ರಿಗೆ ಹಿಂಗೆ ಭೇಟಿಯಾಗಿ ಹೋಗ್ಬೇಕಂತ ಬಂದ್ವಿ ಈ ಕಡೆ ಸಿದ್ದರಾಮೇಶ್ವರಕ್ಕೆ. ಅವ್ರು ಯಾವಾಗಲೇ ಹೋದ್ರು ನೋಡಿರಿ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟಿಂಗೇ ಇಲ್ಲಿ ಒಂದು ಗ್ರೀನರಿ ಪಟ್ಟಿ ಹಾಕ್ಯಾರಿ ಫ್ರೆಂಡ್ಸ್, ಅಲ್ಲೇ ಕೂತೀವಿ ನೋಡ್ರಿ. ನೀರು ನೋಡ್ರಿ, ನೀರು ನೋಡ್ರಿ ಫ್ರೆಂಡ್ಸ್. छोटे छोटे फिश है. ಹಾಗೆಯೇ ಇಲ್ಲಿ ಅಜ್ಜಿಯರೇ ನೀರು ಕುಡಿತಾ ಇದಾರೆ ನೋಡ್ರಿ. ಗ್ರೀನ್ ಕಲರ್ ಕೊಡ ಮುಂದೆ ಐತೆ ನೋಡ್ರಿ. ಮತ್ತು ಅವರೆಲ್ಲ ಊಟ ಮಾಡ್ತಾಯಿದ್ರು ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂದ್ರೆ ಅವ್ರು ಧಾರವಾಡ ಸೈಡ್ದವ್ರು ಅಂತ್ರಿ. ಅವ್ರ ಮಾತದೆಲ್ಲ ಕೇಳಿದ್ರೆ ಈ ಕಡೆ ಈ ಭಾಷೆ ಇರಲಿಲ್ಲ, ಕನ್ನಡ ಆಗಿರ್ಬೋದು. ಒಂದೊಂದು ಕಡೆಯಲ್ಲಿ ಭಾಷೆನೇ ಒಂದೊಂದು ಥರ ಚಂದ ನೋಡ್ರಿ. ಮತ್ತು ಅದೆಲ್ಲ ನಮ್ಗೆ ಒಂಥರ ಏನೋ ಅಟ್ಯಾಚ್ ಅಂತ ಅನ್ಸಕತ್ತಿತ್ತು. ನೀವು ಯಾವ್ರನ್ನ ರೀ ಅಜ್ಜಿ ಅಂತ ಕೇಳಿದೆ. ಯವ್ವ ನಾವು ಧಾರವಾಡ ಕಡೆಲ್ದಾರವ ಅಂತಂದರು. ಭಾಳ ಖುಷಿ ಆಯ್ತು ಅವ್ರ ಜೊತೆಗೆ. ಅದೇ ನಾನು ಮಾತಾಡ್ತಾ ಇದ್ದೆ. ಸ್ನೇಹ ವಿಡಿಯೋ ತೊಗೊತಾ ಇದ್ದಿಲ್ಲ ನೋಡ್ರಿ. ಸಿದ್ದರಾಮಯ್ಯ ಕೆರೆ ಅಂದ್ರೇ ಫೇಮಸ್. ಯಾರೆಲ್ಲ ನಮ್ಮ ಸೊಲ್ಲಾಪುರಕ್ಕೆ ಬಂದು ಸಿದ್ದರಾಮೇಶ್ವರ ದರ್ಶನ ಮಾಡ್ಕೊಂಡಿರಿ ಕಮೆಂಟ್ ಮಾಡಿರಿ. ಇವಾಗ ನೋಡ್ರಿ ಫ್ರೆಂಡ್ಸ ಬರುವಾಗ ಮತ್ತು ಅಲ್ಲೇ ಕಬ್ಬಿನ ಜ್ಯೂಸ್ ಏನು ಕುಡ್ದು ನೋಡ್ರಿ. ಅಲ್ಲಿ ರೊಟ್ಟಿ ಮತ್ತು ಚಟ್ನಿ ಇಟ್ಟಿದ್ರಲ್ಲಿ. ಮತ್ತು ಫ್ರೀಯಾಗಂತ ಅನ್ಕೊಳಕ್ಕೆ ಹೋಗಬೇಡ್ರಿ. ಸೊ ದುಡ್ಡಿಗೇನೆ ತೊಗೊಂಡು ಬಂದೆ ನಾನು. ತಿನ್ಬೇಕಂತ ಅನ್ಸಕತ್ತಿತ್ತು. ಹಾಗಾಗಿ ಈಗ ಭಾಳಷ್ಟು ಪೇಷನ್ಸು ಕೂಡ ಇರಲಿಲ್ಲ. ಸೊ ಮತ್ತು ರಿಟರ್ನ್ ಹೋಗುವಾಗ ರಿಕ್ಷಾ ಮಾಡ್ಕೊಂಡೇ ಹೋದ್ವಿ ನೋಡ್ರಿ. ಸಿಕ್ಕಾಪಟ್ಟೆ ಬಿಸಿಲು. ನನಗಂತೂ ಈ ಬಿಸಿಲಾಗ ಹಾಕಿರಲಿಲ್ಲ. ನನಗೆ ಬಿಡ್ರಿ, ಮಕ್ಕಳಿಗಂತೂ ನಡೆಯೋದೇ ಹಾಕಿದ್ದಿಲ್ಲ. ಸ್ವಲ್ಪ ದೂರ ಆಗುತ್ತೆ ನೋಡ್ರಿ. ಹಾಗಾಗಿ ಮತ್ತು ಯಜಮಾನ್ರಿಗೆ ಟೈಮ್ ಅಂತೂ ಇರಂಗಿಲ್ಲ ರೀ, ನಿಮಗೆ ಗೊತ್ತಿರುವಂಗೆ. ಸೊ ಮಕ್ಕಳು ಕರ್ಕೊಂಡು ಇವಾಗ ಮತ್ತೆ ರಿಕ್ಷಾದೊಳಗೆ ಮನೆ ಕಡೆ ಹೊರಡ್ತಾ ಇದ್ದೀವಿ. ಹಾಗೆಯೇ ವಿಡಿಯೋ ಒಂಚೂರಾದ್ರೂ ಕೂಡ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಜೊತೆಗೆ ಸದಾ ಇರಲಿ. ನಾನು ಹೋದ ಸಲ ಹಚ್ಚಿ ವರ್ಷ ಇಲ್ಲೇ ಇದು ರೀ ಮಣ್ಣಿನ ಗಡಿಗೆ ಮತ್ತು ಆಮೇಲೆ ಅರಿವಿ ಅಂತಾರಲ್ರಿ ಅದು ಒಲಿ ಎಲ್ಲ ಇಲ್ಲೇ ಒಯ್ದಿದ್ದೆ. ವಿಡಿಯೋ ಮಾಡಿರ್ತೀನಿ.
ಯಾರೆಲ್ಲ ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ ಯಾರಿಗೆ ನೆನಪೈತಿ ಅಂತೇಳಿ. ಹಾಗೆ ಇಲ್ಲಿ ಮುಂದೆ ಬಂತಂದ್ರೆ ಲಕ್ಷ್ಮೀ ಮಾರ್ಕೆಟ್ ಅಂತ ಹೇಳ್ರಿ. ಸೊಲ್ಲಾಪುರದವರು ಆಲ್ಮೋಸ್ಟ್ ಎಲ್ಲ ಕಸ್ತೂರ್ಬಾ ಮಾರ್ಕೆಟ ಇಲ್ಲ ಲಕ್ಷ್ಮೀ ಮಾರ್ಕೆಟ್ದಾಗನೇ ಕಾಯಿಪಲ್ಲೆ ತೊಗೊಂಡು ಹೋಗೋದಂತ ಅನ್ಕೋತೀನಿ. ಹತ್ತಿರದವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದವರಾಗಿದ್ರು ನನಗೆ ಕಮೆಂಟ್ ಮಾಡಿರಿ, ನನಗೂ ಖುಷಿ ಆಗ್ತದೆ. ಇದ್ದೂರನವರು ವಿಡಿಯೋ ನೋಡ್ತಾರಪ್ಪ ಅನ್ನೋದೊಂದು ಖುಷಿ ಮುಂದೆ ಬೇರೆ ಖುಷಿ ಯಾವುದೂ ಇಲ್ಲ ನೋಡಿರಿ. ಇವಾಗಂತೂ ಬೇಸಿಗೆ ಬರ್ತಾ ಐತೆ. ಕಲ್ಲಂಗಡಿ, ಟರ್ಬೂಜ, ದ್ರಾಕ್ಷಿ ಈ ಥರ ಲಿಕ್ವಿಡ್ ಇರುವಂಥ ಹಣ್ಣುಗಳನ್ನ ತಿನ್ನೋದು ಭಾಳ ಬೆಟರ್ ನೋಡಿರಿ. ಸೊ ಕಬ್ಬಿನ ಜ್ಯೂಸ್ ಕುಡಿಯೋದಾಗಿರ್ಬೋದು ಭಾಳ ಒಳ್ಳೆಯದು. ನೀರಿನ ಅಂಶ ಹೆಚ್ಚಿನ ರೀತಿಯಾಗಿ ದೇಹಕ್ಕೆ ಬೇಕಾಗ್ತದೆ. ಇವಾಗಿಂದನೇ ಶುರು ಮಾಡಿರಿ. ಸೊ ಬೇಸಿಗೆ ಶುರುವಿಂದನೇ ಲಿಕ್ವಿಡ್ ಪದಾರ್ಥಗಳನ್ನ ತಿನ್ನೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ತೊಟ್ಲದ್ದು ವಿಡಿಯೋನು ಮಾಡಿದ್ದೆ ಗಣಪತಿ ಟೈಮ್ದೊಳಗೆ, ಅದನ್ನು ಕೂಡ ನೋಡಿರ್ಬೋದು. ಇವೆಲ್ಲ ಮೆಮೊರಿ ನೋಡಿರಿ. ಅಲ್ಲಿಂದ ರಿಕ್ಷಾ ಮಾಡ್ಕೊಂಡು ಬಂದ್ವಿ. ಮತ್ತು ಅದಾದ್ಮ್ಯಾಗ ಮೊಸರು ತೊಗೊಂಡ್ರೆ ಆಯಿತು ಅಂತೇಳಿ ಇಲ್ಲಿ ಡೈರಿ ಹತ್ರ ನಿಂದ್ರಿಸ್ಕೊಂಡಿವಿ ರಿಕ್ಷಾ. ಮತ್ತು ಅಲ್ಲಿಂದೇ ಮುಂದೆ 4 kg ನಮ್ಮ ಮನೆ. ಹಾಗಾಗಿ ಮತ್ತು ರಿಕ್ಷಾದವ್ರಿಗೆ ವೇಟ್ ಮಾಡೋಕತ್ತಲಿಲ್ಲ, ನಾವಿಲ್ಲೇ ಹೇಳ್ಕೊಂಡು ಹೋಗ್ತೀವಿ ಬಿಡ್ರಿ ಅಂತಂದ್ವಿ. ಮತ್ತು ಮನೆಗೆ ಹೋಗಿ ರಿಟರ್ನ್ ಯಾಕೆ ಬರೋದು ಅಂತ ಹೇಳಿ ಹಂಗೆ ಒಂದು ಪಾವು ಲೀಟರ ಮೊಸರು ತೊಗೊಂಡಿನಿ ನಾನು, ಕೆನೆ ಮೊಸರು. ಇಲ್ಲಿ ಭಾಳ ಫೇಮಸ್ ಅಂತಲೇ ಹೇಳ್ಬೋದು ನೋಡಿರಿ. ಈ ಬೇಕ್ರಿ ಹಾಲಿನ ಡೈರಿ ಒಳಗಿನ ಮೊಸರು ನನಗೆ ಭಾಳ ಇಷ್ಟ ಆಗ್ತದೆ ರೀ. ಆ ಮನೆಗಿದ್ರೂ ಕೂಡ ಯಜಮಾನ್ರು ಇಲ್ಲಿ ಏನಾದರೂ ಕೆಲ್ಸಕ್ಕೆ ಬಂದಾಗ ಮತ್ತು ತೊಗೊಂಡು ಬರೋರು ಖುಷಿ ಅನ್ನಿಸ್ತೈತೆ ನನಗಂತೂ. ಏನೋ ಇಲ್ಲೊಂದು ಸ್ಪೆಷಲ್ ಅಂತ ಅನ್ನಿಸ್ತದೆ ನೋಡಿರಿ ಮೊಸರು. ಇದು ಸಂಗಮೇಶ್ವರದ್ದು ಡೈರಿ ಅಂತೇಳಿ ಭಾಳ ನಮ್ಮ ಬಾಳಿವೇಸ್ ಒಂದು ಏರಿಯಾದೊಳಗನೆ ಬರ್ತೈತಿ ಫ್ರೆಂಡ್ಸ. ನಮ್ಮ ಮನೆಗೆ ಭಾಳನೇ ಹತ್ತಿರ ಆಗ್ತೈತಿ. ಸೊ ಹಾಗಾಗಿ ನಮ್ಗೆ ಮೊಸರು ಇಲ್ಲಿದು ತೀರಾ ಇಷ್ಟ ಆಗ್ತದೆ ನೋಡಿರಿ ಫ್ರೆಂಡ್ಸ. ಇದು ವಿಡಿಯೋ ನಮ್ಮ ಪಿಲ್ಲು ಮಾಡಿದ ನೋಡಿರಿ. ಕೈಯ ಮೊಬೈಲ್ ಕೊಟ್ಟಿದ್ದೆ. ಈ ಸಿಟಿ ಊರಾಗ ಹೊರಗಡೆ ಬಿದ್ದೀವಪ್ಪ ಅಂದ್ರೆ ಒಟ್ಟು ದುಡ್ಡು ಬೇಕು ನೋಡಿರಿ ಫ್ರೆಂಡ್ಸ್. ಮನೆಯಾಗ ಇರ್ತೀವಪ್ಪ ಅಂದ್ರೆ ಹೆಂಗೋ ಹೋಗ್ಬಿಡ್ತೈತಿ ದಿನ. ಬಟ್ ಹೊರಗಡೆ ಬಿದ್ದೀವಪ್ಪ ಅಂತಂದ್ರೆ 200-500 ರೂಪಾಯಿ ಇದ್ರೂ ಏನು ಅದು ದುಡ್ಡು ಅಂತ ಅನ್ನಿಸ್ಕೊಳೋದೇ ಇಲ್ಲ ನೋಡಿರಿ. ಹಾಗಾಗಿ ಸ್ವಲ್ಪ ಹೊರಗಡೆ ಅಡ್ಡಾಡೋದು ಕಡಿಮೆ. ಹಿಂಗೆ ಜಾಸ್ತಿ ಅವಶ್ಯಕತೆ ಇತ್ತು, ಹಿಂಗೇನಾದರೂ ಇತ್ತಂದ್ರೆ ಅಷ್ಟೇ ನಾನು ಜಾಸ್ತಿ ಹೊರಗೆ ಬರೋದು. ಇಲ್ಲಿಕಂದ್ರೆ ನಾನು ಎಲ್ಲೂ ಜಾಸ್ತಿ ಅಡ್ಡಾಡಲ್ಲ, ನೀವು ನೋಡ್ತೀರಿ. ಫುಲ್ಲು ಸುಸ್ತಾಗ್ಬಿಡ್ತು ನೋಡ್ರಿ. ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಬಿಸಿಲ, ಅದ್ರಾಗ ನಡ್ಕೋತ ಬಂದಿಲ್ಲ ಅಂದರು ರಿಕ್ಷಲ್ಲೇ ಬಂದಿವು ಅಂತಂದ್ರೆ ಫ್ರೆಂಡ್ಸ್ ಫುಲ್ ಸುಸ್ತದಂಗೆ ಆಗ್ಬಿಡ್ತಿತ್ತು ನೋಡ್ರಿ. ನಮ್ಮ ಇದ್ರಿಗಿನ ನಮ್ಮ ಹೌದೇರು ಅವ್ರಿಗೆ ಚಲೋ ಅಂತೀನಿ. ಎಲ್ಲ ಕಡೆ ತಿರ್ಗಾಡಿ ಬಂದರು ಇಷ್ಟು ನಮ್ಮಂಗೆ ಯಪ್ಪೋ ನಂಗೆ ಹೇಳಿ ಸುಸ್ತು ಅಂತೇಳಿ ಕುಂದ್ರಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಅವರು ಮತ್ತು ಎಲ್ಲಿಗಾರ ತಿರ್ಗಾಡಿ ಬಂದ್ರು ಗಳಿಗೆ ಕೂತ್ ಮತ್ತು ಬೇರೆ ಕೆಲಸ ಬಂದ್ರೂ ಕೂಡ ಮತ್ತೆ ಎನರ್ಜಿಯಿಂದ ತಯಾರು ಹೋಗ್ತಾರೆ. ಆದ್ರೆ ಅವ್ರು ತಿನ್ನುವಂಥ ಫುಡ್ಡಿಗೂ ನಾವು ಮಾಡುವಂಥ ಅಡುಗೆಗೆ ವಾಪರಿಸುವಂಥ ಪದಾರ್ಥಗಳು ಇರ್ಬೋದು ಭಾಳನೇ ವ್ಯತ್ಯಾಸ ಇರುತ್ತೆ ನೋಡ್ರಿ. ಹಂಗಾಗಿ ಇನ್ನೂ ನಮ್ಮ ಅಜ್ಜಿದರಿಕಿನ್ನ ನಾವು ಅಂದ್ರೆ ಏನಂತ ಅಜ್ಜಿದರಿಗೆ ಹೆಂಗೆ ಹೇಳಕ್ಕೆ ಬರಂದ್ರೆ ನಮ್ಮ ಅಜ್ಜಿದರಂಗೆ ಗಟ್ಟಿ ನಮ್ಮ ಓದರ್ ಬರಲಿಲ್ಲ, ನಮ್ಮ ಓದರಂಗೆ ಗಟ್ಟಿ ನಾವಿಲ್ಲ, ನಮ್ಮಷ್ಟು ಗಟ್ಟಿ ಮುಂದೆ ಮಕ್ಕಳು ಬರೋಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಈಗಿನ ಫುಡ್ಡಿಂದ ಲೈಫ್ ಸ್ಟೈಲ್ದು ಎಲ್ಲ ರೂಟೀನ್ ಎಲ್ಲ ಚೇಂಜ್ ಆಗಿಬಿಟ್ಟೈತೆ ನೋಡ್ರಿ. ಸೊ ಹಾಗಾಗಿ ಒರಿಜಿನಲ್ ಅದು ಯಾವಾಗ ಕಡಿಮೆ ಆಗ್ತಾ ಬಂತು, ಆಯುಷು ಕೂಡ ಅಷ್ಟೇ. ಎಲ್ಲರಿಗೆ ಆಯುಷು ಆಗಲಿ, ಆರೋಗ್ಯ ಆಗಲಿ, ಎನರ್ಜಿ ಆಗಲಿ ಎಲ್ಲರಿಗೆ ಕಡಿಮೆ ಹಾಕ್ಕೊಂತ ನಾನು ಬರತೈತಿ. ಸದ್ಯಕ್ಕೆ ಮನೆಗೆ ಬಂದೀವಿ, ಒಂದು ಸ್ವಲ್ಪ ಫ್ರೆಶ್ ಆಗ್ತೀವಿ. ಚಟ್ನಿ ಅಂತೂ ಮಸ್ತ್ ಖಾರ ಐತ್ರಿ. ಕೆಲವೊಂದು ರೆಡಿಮೇಡ್ ಚಟ್ನಿ ಸಪ್ಪಗಿರ್ತಾವೆ, ಇದಂತೂ ಮಸ್ತ್ ಐತಿ, ಕಡಕ್ ಐತಿ ಖಾರ. ಅದ್ರ ರೊಟ್ಟಿ ಅಂತೂ ಇವು ರೊಟ್ಟಿ ಅನ್ನಂಗಿಲ್ಲ ರೀ, ಇವಕ್ಕಂತ ಚಾಪನೇ ಅಂತ ಹೇಳ್ಬೋದು ನೋಡಿ. ಸೇಮ್ ಟು ಸೇಮ್ ಹಪ್ಪಳ ಅಷ್ಟು ತೆಳಗಂದ್ರೆ ತೆಳಗದಾವು. ಏನು ಮಾಡೋದಲ್ಲ, ಒಂದೊಂದು ಸರಿ ಆಪ್ಷನ್ ಇರೋಂಗಿಲ್ಲ. ಅದಕ್ಕೆ ಮನೆ ಮಾಡಿದ್ದ ಲೇಸ್ ಅಂತ ಹೇಳ್ತಾರೆ. ಬಟ್ ಪರವಾಗಿಲ್ಲ, ಎಮರ್ಜೆನ್ಸಿ ಮಾಡಾರ್ದಾರಿದ್ದರಿಗೆ ಪರವಾಗಿಲ್ಲ ಅಂತ ಅನಿಸ್ತೈತಿ. ಬೆಟರ್ ವರ್ತ್ ಅನ್ಸುತ್ತೆ ಅವರಿಗೆ. ಇನ್ನು ನಮ್ಮಂಥವ್ರಿಗೆ ಯಪ್ಪ ಇಷ್ಟು ತಗೊಂಡು ರೊಟ್ಟಿ ಅನ್ನಂಗಂತ ಅನಿಸ್ಬಿಡ್ತೈತಿ ಫ್ರೆಂಡ್ಸ. ಅದೇ 40 ರೂಪಾಯಿ ಕೊಟ್ಟು 1 ಕಿಲೋ ಸಜ್ಜಿ ತೊಗೊಂಬಂದಿದ್ದಪ್ಪ ಅಂತಂದ್ರೆ ಮನ್ಯಾಗ ಆರಾಮ್ಸಿರಿ ರೊಟ್ಟಿ ನಾವೇ ಬಡಿತೀವಿ. ಹಾಗಾಗಿ ಗ್ಯಾಸ್ ಒಂದು ಕೊಟ್ಟಿತ್ತು ನೋಡಿರಿ, ನಮಗೇನು ದೌತೆ ಅಂತ ಅನ್ನಿಸ್ತದೆ. ಹಿಂಗೆ ಇರ್ತೈತೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳದ್ದು ವಿಚಾರಗಳು ಅಂತಲೇ ಅನ್ಬೋದು. ಬಟ್ ಕೆಲವು ಸಂದರ್ಭದೊಳಗೆ ಏನು ಮಾಡೋಕ್ಕಾಗಲ್ಲ, ಸೆಕೆಂಡ್ ಆಪ್ಷನ್ ಇರೋಂಗಿಲ್ಲ ಫ್ರೆಂಡ್ಸ್, ಮಾಡಲೇಬೇಕಾಗ್ತದೆ ನೋಡಿರಿ.
ಹಾಗಾಗಿ ಸದ್ಯಕ್ಕೆ ಬರ್ರಿ, ಸದ್ಯಕ್ಕೆ ಎಲ್ಲರ ಕುಂತ್ಕೊಂಡು ಆರಾಮ್ಸೆ ನೇಚರನ್ನು ಎಂಜಾಯ್ ಮಾಡ್ಕೊತಾ ನಾನು ಇಲ್ಲಿ ಊಟ ಮಾಡ್ತೀನಿ. ನನ್ನ ಮಗಳು ನೀರು ತಂದಿಟ್ಟ ಫ್ರೆಂಡ್ಸ, ಟ್ಯಾಬ್ಲೆಟ್ ಅದಾವೆ, ಇನ್ನು ಟ್ಯಾಬ್ಲೆಟ್ ತೊಗೋಬೇಕು. ಸ್ವಲ್ಪ ಕಡಿಮೆ ಅಂತ ಅನ್ಸೈತೆ ನನಗೂ. ಮತ್ತು ಭಾಳ ಆರಾಮ ಸೊಗಸಿದ್ದಾಗ ಅಷ್ಟೇ ಅದ್ರದ್ದು ಅವಶ್ಯಕತೆ ಇದ್ದಂಗೆ ಅಂತ ಅನಿಸ್ಬಿಡ್ತಾರೆ. ಒಂಚೂರು ಆರಾಮಾಗಿಬಿಟ್ಟಿವಪ್ಪ ಅಂದ್ರೆ ಒಳ್ಳೆ ಟ್ಯಾಬ್ಲೆಟ್ ಕಡೆ ವಾ ಅನ್ನಂಗಂತ ಅನ್ಸ್ಬಿಡ್ತೈತಿ. ರೊಕ್ಕ ಕೊಟ್ಟು ತಂದಿರ್ತೀವಿ ಫ್ರೆಂಡ್ಸಾಗಿ ಮಾಡಬಾರ್ದು. ಮತ್ತು ಅದ್ರ ಏನು ಕೋರ್ಸ್ ಇರ್ತಲ್ಲ ಅದನ್ನ ಕಂಪ್ಲೀಟ್ ಮಾಡೇ ಮುಗಿಸ್ಬೇಕು ನೋಡ್ರಿ. ಅರ್ಧಂಬರ್ಧಕ್ಕೆ ಮಾಡಿ ಮತ್ತು ಅವನು ತೊಗೊಳೋದಾಗಲ್ಲ, ಒಕ್ಕಟ್ಟು ಬಿಡ್ಬೇಕು ಅನ್ಸುತ್ತೆ, ರೊಕ್ಕನು ವೇಸ್ಟ್ ಆಗ್ತಾವೆ. ಸೊ ಹಾಗಾಗಿ ಬರ್ರಿ ಊಟ ಮಾಡ್ತೀವಿ, ಊಟ ಮಾಡಿ ಆಮೇಲೆ ಸಿಗಿ. ಮಾಡೋರು ನೀವೇ ಹಾಂ ಅಮ್ಮವ್ವ? ಕೆಲಸ ಮಾಡೋರು ನೀವೇ, ಹೊಲಸು ಮಾಡೋರು ನೀವೇ. ಹಿಂಗತ್ತೆ ನಿಮ್ಗೆ ಹಚ್ಚಿದ್ರೆ ನೀವು ಬರೋಬ್ಬರಿ ಹಾದಿಗಿರ್ತೀರಿ. ನೀರು ಕುಡಿತಾರ್ರಿ ಫ್ರೆಂಡ್ಸ್. ಇಲ್ಲಿ ಏನಂದ್ರೆ ನನಗೆ ಚೆಲ್ಬಿಡ್ತಾರೆ. ಅದು ಮತ್ತು ಹೋಗಾಗ ಬರಾಗ ಕಾಲಾಗ ಎಲ್ಲ ತುಳಿಯೋದು ಮತ್ತು ಹೊಲ್ಸಾಗೋದು. ಅದಕ್ಕೆ ಈಗ ಚೆಲ್ಲಿರಂದ್ರೆ ನೀವೇ ಒರೆಸ್ರಿ ಅಂತ ಏನ್ರಿ ಫ್ರೆಂಡ್ಸ್. ಅಂದ್ರೆ ಈಗ ಇಂಥ ದೊಡ್ಡ ಮನ್ಯಾಗ ಪ್ರತಿದಿನ ಎಷ್ಟಂತ ಮನೆ ಕೆಲಸ ಮಾಡ್ತಿರ್ತೀರಿ. ಮಕ್ಕಳಿಗೆ ಸಣ್ಣ ಸಣ್ಣ ಈ ಥರದ್ದೆಲ್ಲ ಹೇಳಿದ್ರೆ ಅವ್ರಿಗೂ ಅದ್ರ ಬೆಲೆ ಗೊತ್ತಾಗುತ್ತೆ ರೀ. ತಾಯಂದ್ರು ಮನ್ಯಾಗ ಎಷ್ಟು ಕಷ್ಟಪಡ್ತಾರೆ, ಅದಕ್ಕೆಲ್ಲ ಎಷ್ಟು ಇರುತ್ತೆ ದೌತ್ಯ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಹಿಂಗಾಗಿ ಅವ್ರಿಗೆ ಹಚ್ಚೀನಿ. ಪಿಲ್ಲು ಮಲ್ಕೊಂಡಿದ್ದ, ಈಗ ಎದ್ದಾನ, ಫ್ರೆಶ್ ಆಗಪ್ಪ ಅಂತೇಳೀನಿ. ನೋಡ್ರಿ ಲೈಟ್ ಚಾಲು ಮಾಡ್ಕೊಂಡು ಒಳ ಬಾಕಲು ಮುಚ್ಕೊಂಡು ಫ್ರೆಶ್ ಆಗಿ ಬರ್ತಾನೆ ಇವ ಮಗ. ಇಂಥ ಅದಾನ್ರಿ ಫ್ರೆಂಡ್ಸ. ಇದೆಲ್ಲ ಉರಿಯಕತ್ತಾವ ನೋಡ್ರಿ. ಅದು ಬಿಸಿಲಿಗೆ ಹೋಗಿ ಬಂದಿನಿಲ್ಲ, ಇದೆಲ್ಲ ಬಗ್ಬಗಂತ ಉರಿ ಆಗ್ತಾವೆ. ಎಷ್ಟು ಅದಕ್ಕೆ ಎಷ್ಟು ಸೂಕ್ಷ್ಮರೇ ಆಗ್ಬಿಟ್ಟೈತೆ ನೋಡ್ರಿ ಶರೀರ. ಶಿವ ಶಿವ. ಹಿಂಗೆಲ್ಲ ಇದ್ದಿರಲಿ ಬಿಡ್ರಿ ಫ್ರೆಂಡ್ಸ. ನಾವು ಮದುವೆಗಿನ ಮುಂಚೆಕ ಈ ಥರದ್ದೆಲ್ಲ ಅನುಭವಗಳು ಇದ್ದಿದ್ದಿಲ್ಲ. ದಾಳಿ ಬಡ್ಡಿಲಿ ಮದುವೆ ಅನ್ನೋದು ಯಾವಾಗ ನನ್ನ ಲೈಫ್ನಾಗ ಬಂತು ಅವಾಗಿಂದ ಏನಿದ್ದು ಎಲ್ಲ ಟಾಪ್ನಾಗ ಇದ್ದಿದ್ದೆಲ್ಲ ಇದೇ ಥರನೇ. ಸ್ವಲ್ಪ ಬೆಟ್ರ್ ಅನ್ನೋದು ನನಗೆ ಹೈ ಲೆವೆಲಿಗೆ ಇಟ್ಟಿದ್ದಂತಂದ್ರೆ ಅದು ಯೂಟ್ಯೂಬ್ ಒಂದೇ. ನಾನು ಯೂಟ್ಯೂಬನ್ನು ಮಾಡೋದಕ್ಕೆ ಒಂದು ಧೈರ್ಯ ತೊಗೊಂಡು ಮಾಡಿದ್ದೀನಿ ನೋಡ್ರಿ. ಇವತ್ತು ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಕೊಡ್ತೈತಿ, ಖುಷಿ ಅಂತ ಅನಿಸುತ್ತೆ. ಎಲ್ಲದಕ್ಕೂ ನಾನು ತೆಗ್ಗಿ ಹೆಂಗೆ ಹೋಗಿನೋ ಅದೇ ಥರ ಯೂಟ್ಯೂಬನ್ನು ಬೇಡ ಅಂದ ತಕ್ಷಣ ಬಿಟ್ಬಿಟ್ಟಿದ್ನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತಿದ್ದೆ. ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲ ಒಳ್ಳೊಳ್ಳೆ ಸ್ನೇಹಿತರನ್ನ ಎಷ್ಟು ಖುಷಿ ಕೊಡ್ತೈತೆ ನೋಡ್ರಿ ಫ್ರೆಂಡ್ಸ್ ಯೂಟ್ಯೂಬ್ ಮಾಡಿ. ಹೌದಿಲ್ಲವಾ? ಮಾಡಿ ತಗೋಗಿ ನೀನು. ಏನು ಬಾಗಿತ್ತ ಅಲ್ಲಿ ಹಚ್ಕೊಂಬಂದಿದ್ದು ಇದು ಹೋಗಿಲ್ಲ ಅರ್ಗಜ ಸ್ವಚ್ಛಗೆ ತಕೋ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಸದ್ಯಕ್ಕೆ ಹಾಲು ಇಟ್ಟೈತಿ. ಮಸ್ತಾಗಿ ಕಡಕ್ಕಾಗಿ ಬಿಸಿ ಬಿಸಿ ಚಹಾ ಮಾಡೈತಿ ನೋಡ್ರಿ. ಮಸ್ತಾಗೈತಿ ಚಹಾ. ನನ್ನ ಫೇವ್ರೇಟ್. ಬಟ್ಲನ ಸಿಗಂಗಿಲ್ಲ ನನಗಂತರು. ಮವ್ವ ನನ್ನ ಬಟ್ಲೆ ಎಲ್ಲೈತಿ? ನನ್ನ ಚಹಾ ಕುಡಿಯೋ ಬಟ್ಲೆ ಎಲ್ಲೈತಿ? ಏನು ತೇಯ್ತು ಅದು ಇಲ್ಲ ಅಲ್ಲದು ಇಲ್ಲಿ ಕುಂತೈತಿ ನೋಡ್ರಿ. ಒಂದ್ರ ತಳಗೆ ಒಂದಿಟ್ಟು ತಿಕ್ಕಿದ್ದೆ ಬಾಂಡೆ. ಬರ್ರಿ ಬಡ ಬಡ 3 ಜನಕ್ಕೂ ಮಾಡೀನಿ ಫ್ರೆಂಡ್ಸ. ಅವರಿಗೂ ಬೇಕಂತಂದ್ರು. ಹಂಗಾಗಿ ಈಗ ಸಾಲಿನಿಂದ ಸಾಯಂಕಾಲ ಬರೋಣ ಸ್ವಲ್ಪ ಮಾಡಿಕೊಟ್ಟು ರೂಢಿ ಆಗೈತ್ರಿ. ಏನೋ ಹಸ್ದಿರ್ತಾರೆ ಚಪಾತಿ ಅದು ಉಂಡ್ರಿ ಅಂದ್ರೆ ಉಣಲ್ಲ. ಸ್ನ್ಯಾಕ್ಸ್ ದಿನ ಮಾಡೋದೂ ಆಗಲ್ಲ, ಯಾಕಂದ್ರೆ ಒಂದಿರ್ತಾವೆ ಒಂದು ಇರಲ್ಲ ಅದಕ್ಕೆ ಮಾಡೋಕೆ. ಹಂಗಾಗಿ ಚಹಾ ಬಿಸ್ಕಿಟ ಟೋಸ್ಟ್ ಈ ಥರದ್ದಾದ್ರೆ ನಮಗೂ ಅನುಕೂಲ, ಮಕ್ಳಿಗೆ ಪಟಕನ ಮಾಡಿಕೊಡೋಕೆ. ಅವರಿಗೂ ಒಂದು ಸ್ವಲ್ಪ ಹೊತ್ತು ಹಸು ತಡಿತೈತ್ರಿ. ಈಗ ಅಡ್ಗೆ ಲಗುಟ್ ಮಾಡೋಕತ್ತಾಗಿಂದ ಸ್ವಲ್ಪ ಇದನ್ನು ಕೊಟ್ಟನಪ್ಪ ಅಂದ್ರೆ ಅವ್ರಿಗೇನು ಬೆಟರ ಅಭ್ಯಾಸ ಮಾಡ್ತಾರೆ ಕುಂತ್ಕೊಂಡು. ಭಾಳನೂ ಕೊಡಲ್ಲ ನೋಡ್ರಿ, ಇಷ್ಟ ಕೊಡ್ತೀನಿ ನೋಡಿರಿ. 2 ಟೋಸ್ಟು ತಿನ್ನೋಷ್ಟು ಅಷ್ಟೇ ಕೊಡ್ತೀನಿ. 1-2 ಗುಟ್ಟಿಗೆ ಚಹಾ ಕೊಡೋಷ್ಟು. ನನಗೆ ನಾ ದೊಡ್ಡಕ್ಕಲ್ಲ ಅದಕ್ಕಂತೇಳಿ ನನಗೆ ನನಗೆ ಇದ್ರಾಗ ಭಾಳ ಇಷ್ಟ ಆಗುತ್ತೆ ರೀ ಚಹಾ ಕುಡಿಯೋಕೆ. ನಮ್ಮವನು ಎಲ್ಲರಿಗಿನ್ನ ದೊಡ್ಡ ಬಟ್ಟಲಾಗ ನಮಗೆ ಚಹಾ ಕೊಡಬೇಕು. ನಾವು ಸಣ್ಣರಿದ್ದಾಗ ಒಟ್ಟು ಹುಡುಕ್ಯಾಡ ಅದು ಎಲ್ಲರೂ ಇಟ್ಬಿಟ್ಟಿರ್ತಿದ್ವಿ, ನಾವೇ ತಿಕ್ಕಿ ನಾವೇ ತೊಳೆದು. ಬಟ್ ಆಮ್ಯಾಗ ಏನೈತಿ ಚಹಾ ಟೈಮಿಗೆ ಅದು ಸಿಗ್ಲಿಕ್ಕಿಲ್ಲ, ನಮ್ಮ ಹೋಗಿ ತಡೆಯೋಕೆ ಆಗ್ಲಿಕ್ಕಿಲ್ಲ ಚಹಾ ಕುಡಿಯೋದು. ಒಟ್ಟಕ್ಕೆ ಈಗ ಟೈಮಿಗೆ ಬೇಕಂದ್ರೆ ಕೊಟ್ಬಿಡ್ಬೇಕು ರೀ ಮಾಡಿ. ವಾಟಿ ಸಂಬಂಧ ಲೇಟ್ ಆಕಿತ್ತು ಚಹಾ ಕೊಡೋದು. ಭಾಳ ಹೊಡ್ಸ್ಕೊತಿದ್ವಿ ರೀ ಫ್ರೆಂಡ್ಸ್ ಚಹಾ ಸಂಬಂಧ. ಫ್ರೆಂಡ್ಸ ಕಿವಿಯನ್ನು ತೆಗೆದಿಟ್ಟು ನೋಡ್ರಿ ಫ್ರೆಂಡ್ಸ. ಹಾಕೊಳಕ್ಕೆ ಇಷ್ಟ ಆದ್ರೆ ಅದನ್ನು ಮೇಂಟೈನ್ ಮಾಡೋದೈತೆ ನೋಡ್ರಿ, ಅದು ಭಾಳ ಕಷ್ಟ ಆಗ್ಬಿಡುತ್ತೆ ನನಗಂತ್ರೂ. ಹಂಗಾಗಿ ಅವನ್ನ ಒಂಥರ ಸಿಗಿರೋದಂಗೆ ಅಂತ ಅನಿಸ್ತದೆ. ಜಸ್ಟ್ ಅಷ್ಟು ಪೂರ್ತಿ ಅಷ್ಟೇ ಹಾಕ್ಕೊಂಡು ತೆಗೆದುಬಿಡ್ತೀನಿ. ಇತ್ತೀಚೆಗಂತೂ ಏನೋ ನನಗೆ ಹಾಕೊಳಕ್ಕೆ ಲೈಕ್ ಅಂತ ಅನ್ಸೋಲ್ತ್ರಿ ಫ್ರೆಂಡ್ಸ್. ಏನೋ ಒಂಥರ ಹಿಂಗೆ ಇರ್ಬೇಕಂತ ಅನ್ಸಕತ್ತೈತಿ. ನಾವು ಹಿಂಗೆ ಆರಾಮ್ಸೆ ಅಂತ ಅನ್ಸಕತ್ತದ. ಏನಾದರೂ ಕಿವಿಯನ್ನು ಹಾಕೊಂಡ್ರೆ ಒಂಥರ ಏನೋ ಕಿರಿಕಿರಿ ಅಂತ ಅನ್ಸಕತ್ತು ಬಿಟ್ಟಿದ್ದು ನೋಡ್ರಿ ಫ್ರೆಂಡ್ಸ್. ಒಟ್ಟು ಹಿಂಗೆ ಸಿಂಪಲ್ ಸಾಧಾರಣ ಇಷ್ಟೇ ಇರ್ಬೇಕು ಅನ್ನೋದೇ ಜಾಸ್ತಿ ಇಷ್ಟಪಡತ್ತೀನಿ.
ಸೊ ಅವು ಕೂಡ ಮೇಂಟೈನ್ ಆಗಲ್ಲ ನೋಡ್ರಿ, ದೊಡ್ಡ ದೊಡ್ಡ ಇರ್ತಾವಲ್ಲ. ವೇಟ್ ಇಲ್ರಿ, ವೇಟ್ಲೆಸ್ ಅದಾವು, ಜಾಸ್ತಿ ಹಿಂಗೆ ನೋಡಕ್ಕೆ ದಮ್ ಅದಾವು, ವೇಟ್ ಇರ್ಬೋದನ ಅಂತ ಅನಿಸ್ತಿರ್ಬೋದು. ಬಟ್ ಅಷ್ಟೇನು ವೇಟ್ ಇಲ್ಲ ಫ್ರೆಂಡ್ಸ್, ವೇಟ್ಲೆಸ್ಸೇ ಇದ್ದಾವೆ. ಬಟ್ ಹಂಗಾಗಿ ಈಗ ಅವನ್ನ ತೆಗೆದಿಟ್ಟೆ ನಾನು. ಆಲ್ಮೋಸ್ಟ್ ಅಲ್ಲಿ ಯಾರೋ ಆ ಥರದ ಪೆಂಟೆಕ್ಸು ರೆಗ್ಯುಲರ್ ಯೂಸ್ ಮಾಡೋಂಗಿಲ್ಲ, ಈಗ ನನಗೆ ಜಾಸ್ತಿ ಹೊತ್ತು ಇಟ್ಕೊಳಕ್ಕಾಗಂಗಿಲ್ಲ. ಹಾಗಾಗಿ ಅವ್ರನ್ನ ತೆಗೆದೆ ನೋಡ್ರಿ. ಈಗ ಮಕ್ಕಳು ಟಿ ವಿ ನೋಡ್ಕೊತ ಕೂತಾರ, ಈಗ ಅಡುಗೆ ಮಾಡಬೇಕು. ಮಗಳು ನೋಡ್ರಿ ದೇವ್ರ ಮುಂದೆ ದೀಪ ಅದನ್ನೆಲ್ಲನೂ ಕೂಡ ಹಚ್ಚಾಳ ನೋಡ್ರಿ ಫ್ರೆಂಡ್ಸ. 4 ದಿನ ಹಾಕಿನೇ ಹಚ್ತಾಳ್ರಿ ಸದ್ಯಕ್ಕೆ. ಮತ್ತು ಇವಾಗ ತೊಗರಿಬೇಳೆ ಕುದಿಯಕ್ಕೆ ಇಟ್ಟಿನಿ ನೋಡ್ರಿ. ಮಧ್ಯಾಹ್ನದಿಂದ ಅನ್ನ ಸ್ವಲ್ಪ ಐತಿ. ಈಗ ಬೆಳ್ಳುಳ್ಳಿ ಕುಟ್ಟಿಟ್ಟಿನಿ ರೀ. ಹಂಗನೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ದೆ ರೀ, ಅದನ್ನು ಸೈಡಿಗೆ ತೆಗೆದಿಟ್ಟಿನಿ. ಯಾಕಂದರೆ ಈ ಸದ್ಯಕ್ಕೆ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡಿದ್ರೆ ಆಯಿತು ಅಂತೇಳಿ. ಇದು ಫ್ರಿಜ್ನಾಗ ಇಟ್ಟಲ್ಲೇ ನೋಡ್ರಿ. ಇದು ಹುಣ್ಚಿಕ್ಕ ಫ್ರೆಂಡ್ಸ್, ಹುಣ್ಚಿಕ್ಕ ಯಾಕೋ ಸ್ವಲ್ಪ ಕೊಳ್ತಂಗೆ ಆಗಿತ್ತು. ಅದೆಲ್ಲ ಕೊಳ್ತಿದ್ದೆಲ್ಲ ತೆಗೆದು ಮತ್ತು ಸ್ವಲ್ಪ ಹಸಿ ಆಗಿತ್ತು ನೋಡ್ರಿ. ಹಂಗಾಗಿ ಈ ಥರ ಸಣ್ಣ ಟವಲ್ ಒಗ್ದೀನಿ ರೀ. ಇದನ್ನು ಒಗೆದು ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಟಿದ್ನಿ. ಈ ಥರ ಟವಲ್ ಹಾಕಿ ನೀರೆಲ್ಲ ಎಂಬ್ರಕೊಂತೈತಿ ಅಂಥೇಳಿ. ಇರ್ಲಿಕ್ಕಂದ್ರೆ ಮತ್ತೆ ಜಾಸ್ತಿ ಕೊಳೋ ಚಾನ್ಸ್ ಇರ್ತೈತಿ. ಈಗ ನೋಡ್ರಿ ಆ ಸಬ್ಬಸ್ಗೆ ಒಂದು ಕಟ್ಟಿತ್ತು, ಸಬ್ಬಸ್ಗೆ ಸೊಪ್ಪು, ಅದ್ರಾಗ ಅರ್ಧ ಕಟ್ಟಿನಷ್ಟು ಅಷ್ಟೇ ಮಾಡತ್ತೀನಿ. ನೈಟಿಗೆ ಜಾಸ್ತಿ ಬೇಕಾಗಂಗಿಲ್ಲ ರೀ. ಹಾಗಾಗಿ ಈಗ ಒಂದು ಅರ್ಧ ತೆಗ್ದೀನಿ. ಈಗ ಅದನ್ನ ತೊಳೆದಿಟ್ಟೀನಿ. ಇದ್ರೊಳಗೆ ನೋಡ್ರಿ ನೀರೆಲ್ಲ ಜಾನ್ತಾವ ಅಂತೇಳಿ ಈ ಫ್ರಿಜ್ಜಿಂದ ಬಿದ್ದಿತ್ತು ರೀ. ಮೊನ್ನೆ ಇಲ್ಲಿ ತಕ್ಕೊಂಡಿನಿ, ನೆನಪೇ ಇದ್ದಿದ್ದಿಲ್ಲ ನನಗೆ. ಯಾಕಂದ್ರೆ ಆ ಮನೇಲಿಂತ ಈ ಮನೆಗೆ ಶಿಫ್ಟ್ ಆಗೋ ಟೈಮ್ದೊಳಗನೆ ಅದು ಹಿಂದಕ್ಕೆ ಹೋಗೈತಿ. ನನಗದು ಅಲ್ಲೇ ಬಿದ್ದೈತೋ ಒಕ್ಕಟ್ಟಿನೋ ಕನ್ಫ್ಯೂಷನಾಗಿದ್ದೆ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಂಡು ಪಲ್ಯ ಮಾಡಿಬಿಡ್ತೀನಿ. ಈ ಪಲ್ಯ ರೆಸಿಪಿ ಭಾಳ ಸರಿ ಶೇರ್ ಮಾಡೀನಿ. ಹಂಗಾಗಿ ಇದನ್ನೇನು ಸದ್ಯಕ್ಕೆ ಹೇಳ್ಕೊತ ಕುಂದ್ರಂಗಿಲ್ಲ ಫ್ರೆಂಡ್ಸ. ಮತ್ತು ಚಪಾತಿ ಮಾಡಿಬಿಡ್ತೀನಿ ರೀ, ಬಿಸಿ ಬಿಸಿ ಚಪಾತಿ ಮಾಡಿ ನೋಡ್ರಿ. ಬಿಸಿ ಬಿಸಿ ಚಪಾತಿ ಮಕ್ಳಿಗೆ ಕೊಡತ್ತೀನಿ, ಊಟ ಮಾಡಕತ್ತಾರ ಅವರು ನೋಡ್ರಿ. ಇದ್ರೊಳಗನೆ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಪೇಸ್ಟ ಎಲ್ಲ ಹಾಕಿ ನೋಡ್ರಿ. ಮ್ಯಾಗ ಸಬ್ಬಸ್ಗೆ ಸೊಪ್ಪನ್ನು ಕಟ್ ಮಾಡಿ ಹಾಕೀನಿ. ಇದ್ರೊಳಗೆ ಪಲ್ಯ ಆಯ್ತು ನೋಡ್ರಿ. ಮತ್ತು ಬೇರೆ ಸಪ್ರೇಟಾಗಿ ಹಾಕಲಿಲ್ಲ. ಹೆಂಗೆ ಮನ್ಸು ಬರ್ತಂಗೆ ಹಂಗೆ ಮಾಡ್ಕೊತೀನಿ ಒಂದೊಂದು ಸಂದರ್ಭದೊಳಗೆ ನಾನಂತ್ರೂ. ಈಗ ನೋಡ್ರಿ ಅದೇ ಹಂಚಿನೊಳಗೆ ಈಗ ಚಪಾತಿ ಮಾಡಿ ತೆಗ್ದೀನಿ ರೀ. ಅದೇ ಹಂಚಿನಾಗ ಈಗ ಏನು ಮಾಡೀನಪ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿನಿ. ಎಣ್ಣೆ ಹಾಕಿ ಶೇಂಗದ ಚಟ್ನಿ ರೀ, ಶೇಂಗದ ಚಟ್ನಿ ಹಾಕಿನಿ. ಇವಾಗ ಇದು ಅನ್ನ ನೋಡ್ರಿ, ಅನ್ನ ಹಾಕ್ಬಿಡ್ತೀನಿ. ಇದು ಐಡಿಯಾ ನನಗೆ ನಮ್ಮ ರೇಣುಕಾ ಸಿಸ್ಟರ್ ಕಲಿಸಿದ್ದು ನೋಡ್ರಿ. ಬರೀ ಎಣ್ಣೆ ಶೇಂಗಾ ಚಟ್ನಿ ತಿನ್ನೋದಕ್ಕಿಂತ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡಿ ತಿಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಒಂದು ಸರಿ ಮಾಡಿ ನೋಡ್ರಿ ಸಿಸ್ಟರ್ ಅಂತೇಳಿ. ನಾನು ಭಾಳ ಸರಿ ಮಾಡ್ಕೊಂಡು ತಿನ್ನತ್ತೀನಿ. ಖರೆ ಅದು ಮಸ್ತ್ ಖುಷಿ ಅಂತ ಅನ್ಸುತ್ತೆ ರೀ. ಸ್ವಲ್ಪ ಮಧ್ಯಾಹ್ನದ ಹುಳಿ ಇತ್ತಲ್ಲ, ಅದಕ್ಕೆ ಅನ್ನ ಕಲಸಿನಿ.